ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಲಕ್ಷ್ಮಿ ಬ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ನಾನು ನಿಮಗೆಲ್ಲ ಕರಿಮೀನು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣದಾಗಿರುತ್ತೆ, ಅದಕ್ಕೆ ಉಪ್ಪು ಹಾಕಿ ಎಲ್ಲ ಒಣಗಿಸಿರ್ತಾರೆ. ನಾವು ಅದನ್ನು ಸ್ವಲ್ಪ ಎಲ್ಲ ತಲೆ ಹತ್ರ ಎಲ್ಲ ಕಿತ್ತಿ ಕ್ಲೀನ್ ಮಾಡಿಕೊಂಡು ಅದನ್ನ ಚೆನ್ನಾಗೆ ಬಿಸಿನೀರಲ್ಲಿ ಒಂದು 3-4 ಸತಿ ನಾವು ತೊಳ್ಕೊಳ್ಬೇಕಾಗತ್ತೆ. ನಾನು ಈಗೆಲ್ಲ ಕ್ಲೀನ್ ಮಾಡಿ ಈಗ ಬಿಸಿನೀರು ಹಾಕಿ ಸ್ವಲ್ಪ ಚೆನ್ನಾಗೆ ಅದರಲ್ಲಿ ನಾವು ಗಲೀಜೇನಿರುತ್ತೆ ಮಣ್ಣಲ್ಲಿ ಅವರು ಒಣಗಿಸಿರೋದ್ರಿಂದ ಅದನ್ನು ನಾವು ಚೆನ್ನಾಗಿ ಅದರಲ್ಲಿ ನೀರು ಹಾಕಿ ನಾವು ತೊಳೆದಾಗಿ ನೆನೆಸಿಟ್ರೆ ಕೆಳಗಡೆ ಎಲ್ಲ ಮಣ್ಣಿರುತ್ತೆ. ಅದಕ್ಕೆ ಅದನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ರೀತಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈಗ ನಾನು ಸಾಂಬಾರು ಈರುಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಮೀಡಿಯಮ್ ಈರುಳ್ಳಿ ಒಂದೆರಡು ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ನಾನು ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಎಳ್ಳೆಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇವಾಗ ಸಾಸಿವೆ ಜೀರಿಗೆ ಸಿಡಿದಿದೆ. ಈಗ ನಾನು ಬೆಳ್ಳುಳ್ಳಿ ಒಂದು 10 ಪೀಸಷ್ಟು ಬೆಳ್ಳುಳ್ಳಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಖಾರದ ಪುಡಿ, ಈರುಳ್ಳಿ ಎಲ್ಲ ಹಾಕಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಈಗ ಸ್ವಲ್ಪ ಟೊಮೆಟೊ ಒಂದು 4 ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಂಡಿದ್ದೀನಿ. ಈಗ ಕರಿಮೀನು ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಮತ್ತು ಅದಕ್ಕೆ ಚೆನ್ನಾಗೆ ಸ್ವಲ್ಪ ಹುಳಿ ನೀರು ಬಿಡಬೇಕಾಗುತ್ತೆ. ಹುಣ್ಸೆಹಣ್ಣು ನಾನು ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಅದರ ರಸನ ಹಾಕಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಬೇಯಿಸಿದ್ದೀನಿ. ಈಗ ನೋಡಿ ಚೆನ್ನಾಗಾಗಿದೆ ಗ್ರೇವಿ, ಕರಿಮೀನು ಗ್ರೇವಿ ಚೆನ್ನಾಗಾಗಿದೆ. ನೀವು ಒಂದು ಸತಿ ಈ ರೀತಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್